ಸ್ವಾಗತ. ಇವತ್ತು ನಾವು 10 ನಿಮಿಷದಲ್ಲಿ ಹೆಂಗೆ ಕೈಟ್ ಮಾಡೋದು ಅಂತ ನೋಡೋಣ. ಸಂಕ್ರಾಂತಿ ಹಬ್ಬ ಹತ್ರ ಬರ್ತಾ ಇದೆ, ಅದಕ್ಕೆ ನಾವು ಕೈಟ್ ಮಾಡೋದು ನೋಡಿಬಿಟ್ಟು ಫ್ರೆಂಡ್ಸ್ ಜೊತೆ ಎಲ್ಲ ಬಿಡೋಣ. ಫಸ್ಟ್ ನಾವು ಏನೇನು ಬೇಕು ಅಂತ ನೋಡೋಣ. ನ್ಯೂಸ್ ಪೇಪರ್ ಬೇಕು, ಆಮೇಲೆ ನಾವು 2 ತೆಂಗಿನ ಕಡ್ಡಿ ಬೇಕು, ಡೆಕೋರೇಷನ್ಗೆ ಸ್ವಲ್ಪ ಕಲರ್ ಪೇಪರ್ ಬೇಕು, ಮತ್ತು ಒಂದು ಸಿಸರು, ಗ್ಲೂ, ಒಂದು ಸ್ಕೇಲು, ಒಂದು ಪೆನ್ ಇಟ್ಕೊಳ್ಳೋಣ. ಫಸ್ಟು ನಾವು ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನಿಮಗೆ ಕೈಟ್ ಶೇಪಲ್ಲಿ ಬೇಕಂದರೆ ಕೈಟಲ್ಲಿ ಮಾಡ್ಕೊಳ್ಳಿ, ಕೈಟ್ ಶೇಪಲ್ಲಿ. ಇಲ್ಲ ಸ್ಕ್ವೇರ್ ಬೇಕಂದರೆ ಸ್ಕ್ವೇರ್ ಮಾಡ್ಕೊಳ್ಳಿ. ನಾವು ಇವಾಗ ಸ್ಕ್ವೇರ್ ಶೇಪಲ್ಲಿ ಮಾಡ್ಕೊಳ್ಳೋಣ. ಇವಾಗ ನೀವು ಮೆಷರ್ಮೆಂಟ್ಸ್ ನೋಡ್ಕೊಳ್ಳೋಣ ಫ್ರೆಂಡ್ಸ್. ಇವಾಗ ನಿಮಗೆ ಯಾವ ಇಲ್ಲಿಂದ ಎಷ್ಟಿದೆಯೋ ನೋಡ್ಕೊಳ್ಳಿ. ಸ್ಕ್ವೇರ್ ಬರೋಕ್ಕೆ ಇಲ್ಲಿ 30 ಸೆಂಟಿಮೀಟರ್ ಇದೆ, ಅದಕ್ಕೊಂದು 10 ಸೆಂಟಿಮೀಟರ್ ಆ್ಯಡ್ ಮಾಡ್ಕೊಳ್ಳೋಣ. ಫಾರ್ಟಿ ಸೆಂಟಿಮೀಟರ್ ಇಟ್ಕೊಂಡಿದ್ದೀವಿ ಫ್ರೆಂಡ್ಸ್. ಇಲ್ಲಿ ನಾವು 40 ಇಟ್ಕೊಳೋದು ಬೇಡ, 35 ಅದು ಹಿಂಗೆ ಕಟ್ ಮಾಡ್ಕೊತ ಇದ್ದೀನಿ. ಗ್ಲೂ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಗ್ಲೂ ಜಾಸ್ತಿ ಹಾಕ್ಬೇಡಿ, ಯಾಕಂದರೆ ಮತ್ತೆ ತುಂಬ ಗ್ಲೂ ಆದರೆ ಇದು ಪೇಪರ್ ತುಂಬ ಇದಾಗೋಗುತ್ತೆ, ಮತ್ತು ಕಟ್ ಆಗೋಗುತ್ತೆ ಬೇಗ. ಓಕೆ ಫ್ರೆಂಡ್ಸ್, ಬ್ಯಾಕ್ ಬೋನ್ ರೆಡಿ ಆಗಿದೆ. ಇವಾಗ ಇದಕ್ಕೆ ಸಪೋರ್ಟ್ ಕೊಡೋಣ.
ಎರಡು ಟೈನಿ ಪೀಸಸ್ ಕಟ್ ಮಾಡಿರೋದು ಆಲ್ರೆಡಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡ್ಕೊಂಡಿರೋದನ್ನ ಗ್ಲೂ ಹಾಕಿ ಈ ಕಡೆ ಎಂಡಲ್ಲೊಂದು ಆ ಕಡೆ ಎಂಡಲ್ಲೊಂದು ಅಂಟಿಸೋಣ. ಈ ಥರ ಎರಡು ಕಾರ್ನರಲ್ಲಿ ಕ್ಲೀನಾಗಿ ಸ್ಟಿಕ್ ಮಾಡ್ಕೊಳ್ಳೋಣ. ಆವಾಗ ನಮ್ಗೆ ಸಪೋರ್ಟ್ ಸಿಗುತ್ತೆ. ಇದು ಯಾರು ಬೇಕಂದ್ರೆ ಚಿಕ್ಕ ಹುಡುಗರು ಚಿಕ್ಕ ಮಕ್ಕಳು ಈಸಿಯಾಗಿ ಮನೇಲಿ ಮಾಡ್ಬೋದು. ತುಂಬ ದುಡ್ಡು ಖರ್ಚಾಗಲ್ಲ. ಬರೀ ನ್ಯೂಸ್ ಪೇಪರ್ ತೆಂಗಿನ ಕಡ್ಡಿಯಿಂದ ಮಾಡೋದಷ್ಟೇ. ನಿಮಗೆ ಬೇಕಂದರೆ ಬರೀ ಕಲರ್ ಪೇಪರಿಂದನೂ ಬೇಕಂದರೆ ಮಾಡ್ಕೊಬೋದು. ನಾನು ಕಲರ್ ಪೇಪರ್ ಬರೀ ಡೆಕೋರೇಷನ್ಗೆ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ, ಇದಕ್ಕೆ ಸ್ವಲ್ಪ ಹೈಲೈಟ್ ಕಾಣಿಸ್ಲಿ ಅಂತ. ಓಕೆ ಫ್ರೆಂಡ್ಸ್, ನಾವು ಬ್ಯಾಕ್ ಬೋನ್ ರೆಡಿ ಆಗಿದೆ. ಇದು ಒಣಗಿದೆ, ಸಪೋರ್ಟು ಚೆನ್ನಾಗಿ ಒಣಗೋಗಿದೆ. ಇವಾಗ ನಾವು ಇದಕ್ಕೆ ಇದು ಕಂಟ್ರೋಲ್ ಮಾಡೋಕ್ಕೆ ಇದೊಂದು ಕಡ್ಡಿ ಇಲ್ಲಿಗೆ ಬೇಕು ಅಂತ ಹೇಳಿದ್ವಿ, ಅದು ಇಕ್ಕೋಣ. ಅದು ಒಂದು ಫ್ರೆಂಡ್ ಹೆಲ್ಪ್ ತೊಗೊಂಡು ಮಾಡೋಣ. ಫಸ್ಟು ಒಂದು ಸೈಡ್ ಸ್ಟಿಕ್ ಮಾಡ್ಕೊಳ್ಳೋಣ. ನಾನು ಆಲ್ರೆಡಿ ಎರಡು ಈ ಥರ ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ, ನೀವು ಕಟ್ ಮಾಡ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಗ್ಲೂ ಸ್ಟಿಕ್ ಹಾಕೊಳ್ಳಿ. ಇದನ್ನು ಫಸ್ಟು ಒಂದು ಸೈಡ್ ಹಿಂದೆಗಡೆಯಿಂದ ತಗೊಳ್ಳಿ, ಮತ್ತೆ ಮುಂದೆಯಿಂದ ಸ್ಟಿಕ್ ಮಾಡಿ. ಇವಾಗ ಈ ಥರ ಹಿಂದೆ ತಗೊಂಡಿದ್ದೀರಿ. ಇವಾಗ ನಾವು ಈ ಥರ ಸ್ಟಿಕ್ನ ಇಟ್ಬಿಟ್ಟು ಈ ಥರ ಸ್ಟಿಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲೊಂದು ಫ್ರೆಂಡ್ನ ಇಲ್ಲಿ ಹಿಂಗೆ ಹಿಡ್ಕೊಳಕ್ಕೆ ಹೇಳಿ ಟೈಟಾಗಿ. ಮತ್ತು ಇನ್ನೊಂದು ಅದೇ ಥರ ಗ್ಲೋ ಹಾಕ್ಕೊಳ್ಳಿ. ಇದು ಮಾಡೋದೇ ಫ್ರೆಂಡ್ಸ್ ಸ್ವಲ್ಪ ಕಷ್ಟ ಕೈಟ್ ಮಾಡೋದ್ರಲ್ಲಿ. ಸ್ವಲ್ಪ ಕರೆಕ್ಟಾಗಿ ಮಾಡಿದ್ರೆ ಕೈಟ್ ಶೇಪ್ ಕರೆಕ್ಟಾಗಿ ಬಂದರೆ ಕರೆಕ್ಟಾಗಿ ಆಗುತ್ತೆ. ಸೇಮ್ ಇದು ಅದೇ ಥರ ಹಿಂದೆಗಡೆಯಿಂದ ಸ್ವಲ್ಪ ತಗೊಳ್ಳಿ. ಇದನ್ನು ಫ್ರೆಂಡ್ ಇಲ್ಲಿ ಇಟ್ಕೊಂಡಿದ್ದಾರೆ, ಟರ್ನ್ ಮಾಡಿಬಿಟ್ಟು ನೀವು ಈ ಕಡೆ ಇಟ್ಕೊಳ್ಳಿ. ಫೋಲ್ಡ್ ಮಾಡಿ ಒಂದು ಸ್ವಲ್ಪ ಹೊತ್ತು ಡ್ರೈ ಆಗೋವರೆಗೂ ಹಿಂಗೆ ಇಟ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಇವಾಗ ಒಣಗಿದೆ. ನಾವು ಇದಕ್ಕೆ ಇವಾಗ ಟೈಲ್ ಮಾಡ್ಕೊಳ್ಳೋಣ. ಟೈಲು ನಾವು ಆಲ್ರೆಡಿ ಫಸ್ಟೇ ಹೇಳ್ದಂಗೆ ಅವಾಗೆ ಕಟ್ ಮಾಡಿರೋ ಪೀಸಿಂದಾನೇ ಮಾಡೋಣ. ತುಂಬ ದೊಡ್ಡ ಟೈಲ್ ಮಾಡಬೇಡಿ, ಆಮೇಲೆ ಬ್ಯಾಲೆನ್ಸ್ ಸಿಗಲ್ಲ. ಮೀಡಿಯಮ್ ಆಗಿರೋ ಟೈಲ್ ಮಾಡ್ಕೊಳ್ಳಿ. ಟೈಲ್ ಸ್ವಲ್ಪ ಡಿಸೈನ್ ಬೇಕಂದರೆ ಈ ಥರ ಮಾಡ್ಕೊಬೋದು. ಟೈಲು ಆಗಿದೆ ಫ್ರೆಂಡ್ಸ್ ನಮ್ಮದು. ಇವಾಗ ಇದಕ್ಕೆ ನಮ್ಗೆ ಹೆಂಗೆ ಬೇಕೋ ಹಂಗೆ ಡೆಕೋರೇಷನ್ ಮಾಡೋಣ.
ನಾನು ಇದು ಬರೀ ಡೆಮೋ ತೋರಿಸ್ತಾ ಇರೋದು ಅಷ್ಟೇ. ನೀವು ಸೈಜು ನಿಮ್ಗೆ ಎಷ್ಟು ಸೈಜ್ ಬೇಕೋ ದೊಡ್ಡದು ಬೇಕಂದರೆ ಮಾಡ್ಕೊಬೋದು. ಶೇಪು ಮತ್ತು ನೀವು ಇನ್ನೂ ದೊಡ್ಡದು ಕೈಟ್ ಶೇಪು ಇನ್ನೂ ಸ್ವಲ್ಪ ಕೆಳಗಡೆ ಹಿಂಗೆ ದೊಡ್ಡದಾಗಿ ಬರೋ ಥರ ಬೇಕಂದರೆ ಮಾಡ್ಕೊಬೋದು. ಸೇಮ್ ಮೆಥಡ್ ಇದೆ ಸೇಮ್. ಇವಾಗ ನಾವು ಇದಕ್ಕೆ ಇದು ಬ್ಯಾಕ್ ಸೈಡ್ ಬರುತ್ತೆ, ನಾವು ನೋಡೋ ಸೈಡು ಈ ಸೈಡ್ ಬರುತ್ತೆ. ನಾವು ಮೇಲೆ ಬಿಟ್ಟಾಗ ಈ ಕಡೆ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಡೆಕೋರೇಷನ್ ಮಾಡ್ಕೊಳ್ಳಿ. ನಾನು ಆ ಡೆಕೋರೇಷನ್ಗೆ ಕಲರ್ ಪೇಪರ್ಸ್ ತೊಗೊಂಡಿದ್ದೀನಿ. ಕಲರ್ ಪೇಪರ್ಸಲ್ಲಿ ನಿಮಗೆ ನಿಮ್ಮ ನೇಮ್ದು ಫಸ್ಟ್ ಲೆಟರ್ ಏನಿದೆಯೋ ಆ ಥರ ಕಟ್ ಮಾಡಿಬಿಟ್ಟು ಬೇಕಂದರೆ ಅಂಟಿಸ್ಬೋದು. ಮೇಲೆ ಹೋದಾಗ ಕಾಣಿಸುತ್ತೆ. ಇಲ್ಲ ನಿಮಗೆ ಫೇವ್ರೇಟ್ ಯಾರೋ ಫಿಲ್ಮ್ ಆ್ಯಕ್ಟರ್ ಇದ್ದರೆ ಅವ್ರದ್ದು ಹೆಸ್ರದ್ದು ಬೇಕಂದರೆ ಅಂಟಿಸ್ಕೊಬೋದು. ಇಲ್ಲ ನೀವು ಶೇಪ್ಸ್ ಬೇಕಂದ್ರೂ ಕಟ್ ಮಾಡಿ ಅಂಟಿಸ್ಕೊಬೋದು. ಮೇಲೆ ಹೋದಾಗ ಲೈಟ್ ಕಲರ್ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ, ಅದಕ್ಕೆ ನಾನು ಲೈಟ್ ಕಲರ್ಸ್ 2 ತಗೊಂಡು ಕಟ್ ಮಾಡಿ ಅಂಟಿಸ್ತೀನಿ. ನಾನು ಸ್ಕ್ವೇರ್ಸ್ ಕಟ್ ಮಾಡ್ಕೊತಾ ಇದ್ದೀನಿ 2 ಅಂಟಿಸೋಕ್ಕೆ. ಇದಕ್ಕೆ ಗ್ಲೂ ಹಾಕೋಣ. ಸೊ ನಮಗೆ ಇವಾಗ ಇಷ್ಟ ಆಗಿದೆ. ಇದು ಸೈಡ್ ಸ್ವಲ್ಪ ಇನ್ನೊಂದು ಸ್ವಲ್ಪ ಶೋ ಆಗಿ ಕಾಣಿಸೋಕ್ಕೆ ಇಲ್ಲಿ ಹೆಂಗೆ ಟೈಲ್ ಮಾಡಿದ್ದೀವೋ ಇಲ್ಲೊಂದು ಚಿಕ್ಕ ಚಿಕ್ಕ ಟೈಲ್ ಮಾಡ್ಕೊಳ್ಳೋಣ. ಈ ಟೈಲ್ನ ಈ ಥರ ಸೇಮ್ ಅದೇ ಥರ ಡಿಸೈನ್ಸ್ ಬೇಕಂದರೆ ಮಾಡ್ಕೊಬೋದು. ಇದನ್ನ ಈ ಕಡೆ ಸ್ಟಿಕ್ ಮಾಡ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಈಗ ನಮ್ದು ಆಗಿದೆ ಕೈಟು ವಿತ್ ಟೈಲು ಎಲ್ಲ ಆಗಿದೆ. ನಾವು ಇನ್ನೂ ಬೇಕಂದರೆ ಇಲ್ಲಿ ಎಷ್ಟು ಬೇಕೋ ನೀವು ಡೆಕೋರೇಷನ್ಸ್ ಇನ್ನೂ ಮಾಡ್ಕೊಬೋದು. ನಿಮ್ಗಿನ್ನೂ ಸಪೋರ್ಟಿಗೂ ಇನ್ನು ನಿಮ್ಗೇನೋ ಸಪೋರ್ಟ್ ನಿಮ್ಮದು ಆಗ್ತಾ ಇಲ್ಲ ಅಂತ ಅನಿಸಿದ್ರೆ ಈ ಥರ ಇನ್ನೂ 2 ಬೇಕಂದರೆ ಅನ್ಸ್ಕೊಬೋದು. ಇಷ್ಟು ಮಾಡಿದ್ರೆ ಸಾಕು. ನಮ್ಮ ರಾಜ್ ಬ್ರದರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾನು ಮುಂದಿನ ವೀಡಿಯೋದಲ್ಲಿ ಇದಕ್ಕೆ ಹೆಂಗೆ ಥ್ರೆಡ್ ಕಟ್ಟೋದು ನಾವು ಬಿಡೋವಾಗ ಅದು ನೋಡೋಣ. ಮತ್ತು ನಾವು ಫ್ಲೈ ಮಾಡೋವಾಗೆ ಅದು ಹೆಂಗೆ ಫ್ಲೈ ಮಾಡೋದು ಅಂತ ಅದು